ನೀರಾವರಿ ವಿಷಯ ತಪ್ಪು ತಿಳ್ಕೊಳ್ಳದೆ ಇದ್ರೆ ಹೇಳ್ತೀನಿ. ಅವರು ಒಂದು ಪುಸ್ತಕ ಕಳಿಸಿದ್ದಾರೆ, ನೀರಿನ ಹೆಜ್ಜೆ ಕಳಿಸಿದ್ದಾರೆ. ನೀವು ಓದ್ಬಿಡಿ. ನೀವು ಓದಿದ್ರೆ ದೇವರ ಪಾತ್ರ ಏನು ಅಂತ ಹೇಳಿ ನೀವೇ ವಿಮರ್ಶನೆ ಮಾಡಿ. ನಾನು ಅದಕ್ಕಿಂತ ಹೆಚ್ಚು ಹೇಳಿದೆ. ಪ್ಲೀಸ್, ಐ ಡೋಂಟ್ ವಾಂಟ್ ಟು ಎಂಟರ್ ಇನ್ ಟು ಎ ಕಾಂಟ್ರವರ್ಸಿ. ಬರೆದಿದ್ದಾರೆ, ಸಂತೋಷ. ನಾನ್ಯಾಕಪ್ಪ ಇದು ಮಾಡ್ರಿ? ನನ್ನ ಹೋರಾಟ ಜನ ತಿಳ್ಕೊಂಡಿದ್ದಾರೆ. ಅದರಿಂದ ನಾನು ಈಗ ರಾಯಚೂರಲ್ಲಿ ಇದು ಇದರೊಳಗೆ ದೇವದುರ್ಗದಲ್ಲಿ 2 ಸ್ಟ್ಯಾಚ್ಯೂ ಮಾಡಿದ್ದಾರೆ. ಬಾಗಲಕೋಟೆಲ್ಲೂ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಅದರಿಂದ ಆ ಭಾಗದಲ್ಲಿ ನಾನೇನು ಸಣ್ಣ ಕೆಲಸ ಮಾಡಿದ್ದೇನೆ, ಏನೋ ಒಂದು ಸಹಾಯ ಜ್ಞಾಪಕ ಮಾಡಬಹುದು. ನಾನು ಅದರ ಬಗ್ಗೆ, ನೀರಾವರಿ ಬಗ್ಗೆ ನಾನು ಲಘುವಾಗಿ ಮಾತಾಡಲ್ಲ. ಒಂದು, ಸಿದ್ದರಾಮಯ್ಯವರು ಒಂದು ಬಿಕ್ಕಟ್ಟು ಬಂದಾಗ ಅವ್ರ ಮನೆಗೆ ಬಂದರು. ರಾಜಕೀಯ ಭಿನ್ನಾಭಿಪ್ರಾಯ 1000 ಇರಲಿ, ಬಂದರು. ಮೋಹನ್ ಕಾತ್ರಿಕೆ ಬಂದರು, ಡಾಕ್ಟರ್ ಮಹಾದೇವಪ್ಪ ಬಂದರು. ನಾನು ಈ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಧರಣ ಕೂತೆ. ಇದೇ ಮೋದಿಯವರು ಅನಂತಕುಮಾರ್ನ ಕಳಿಸ್ಕೊಟ್ರು. ನಾವು ಮಾಡಿಫೈಡ್ ಅಫಿಡವಿಟ್ ಹಾಕ್ತೀವಿ, ಕರ್ನಾಟಕಕ್ಕೆ ಆಗೋ ಕಷ್ಟನ ನಿಭಾಯಿಸ್ತೀವಿ ಅಂತ. ಹಾಗೇ ಮಾಡಿದರು. ಅದರಿಂದ ಸಿದ್ದರಾಮಯ್ಯವ್ರು ಬಂದವು, ನನಗೂ ಅವ್ರಿಗೂ ವ್ಯತ್ಯಾಸ ಇರ್ಬೋದು. ನಮ್ಮ ಮನೆಗೆ ಬಂದು ಕರೆದಾಗ ನಾನು ಇದ್ರ ಬಗ್ಗೆ ಚಕಾರ ಶಬ್ದ ಅವ್ರು ತಕರಾರು ಮಾಡಲ್ಲ, ಹೋದೆ. ನನ್ನ ಕೈಲ ಸಹಕಾರ ಕೊಟ್ಟಿದ್ದಾರೆ. ಮೊನ್ನೆ ಇವರು ದೆಹಲಿ ಒಳಗೆ ಸಭೆ ಕರೆದಿದ್ರು. ಅದು ಅವ್ರ ಪಕ್ಷದ ಯಾವ ಕಾರಣಕ್ಕೆ ಮುಂದೂಡಿದ್ರೋ ಗೊತ್ತಿಲ್ಲ ನನಗೆ. ಆ ಸಭೆ ಮುಂದೂಡಿದ್ರು. ಅದರಿಂದ ಮತ್ತೆ ಇನ್ನೊಂದು ಸಭೆ ಕರೆದು ಆ ಸಭೆಯಲ್ಲಿ ನನ್ನ ಅನಿವಾರ್ಯ ಬರಬೇಕು ಅಂತ ಹೇಳಿದರೆ ನಾನು ಅದರ ಬಗ್ಗೆ ಸಹಕರಿಸ್ತೀನಿ. ಅದಕ್ಕಿಂತ ಹೆಚ್ಚು ಹೇಳೋದು